ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋಗಳು ತುಂಬ ಇದೆ ಹಾಕಲಿಕ್ಕೆ. ಸೊ ಸ್ವಲ್ಪ ತಡ ಆಗ್ತಿದೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಸೊ ಬರ್ತಾ ಹೋಗುತ್ತೆ. ವಿಡಿಯೋ ಅಂತೂ ರೆಕಾರ್ಡೆಡ್ ತುಂಬ ಇದೆ. ಸೊ ಇದು ಜಾತ್ರೆ ದಿನದ ಕೊನೆಯ ವ್ಲಾಗ್. ಅಂದರೆ ಜಾತ್ರೆ ಸಂಭ್ರಮ ಸಡಗರ ಏನಿದೆ ಆ ದಿನದ ಒಂದು ಕೊನೆಯ ಸಡಗರದ ವ್ಲಾಗ್ ಅಂತ ಅಂದರೆ ಗೊತ್ತಾಗಲ್ಲ. ಸೊ ಇದೇನು ಹಿಂದಿನ ದಿನದ ಒಂದು ಗುಂಡಿಗೆ ಒಂದು ಇದಾಗಿತ್ತು. ಅದಾದಮೇಲೆ ನಮ್ಮ ಊರಿಗೆ ನಂದಿ ಬಂದಿದ್ದಾಗಿತ್ತು. ಇದು ಲಾಸ್ಟ್ ರಿಚುವಲ್ಸು ಏನಂದರೆ ವೀರಗಾಸೆ. ಅಂದರೆ ವೀರಗಾಸೆ ಏನಿರುತ್ತಲ್ಲ, ಸೊ ಅದು ಲಾಸ್ಟ್ ಡೇ. ವೀರಗಾಸೆನ ನಮ್ಮ ಊರಿನ ಮಧ್ಯದಲ್ಲಿ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಇದಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಕಲ್ಚರ್ಸ್ ಎಲ್ಲ. ನೀವು ನೋಡ್ತಾ ಹೋಗಿ. ನಾನೇನು ವಾಯ್ಸ್ ಓವರ್ ಏನು ಕೊಡಲ್ಲ, ತುಂಬ ಚೆನ್ನಾಗಿದೆ. ಸೊ ವಾಯ್ಸ್ ಓವರ್ ಕೊಡ್ತು ಅಂದರೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ, ಚೆನ್ನಾಗಿರುತ್ತೆ. ನೀವು ನೋಡ್ತಿದ್ರೇ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋಕ್ಕಿಂತ ನೋಡ್ತಾ ಇರಿ, ಆಮೇಲೆ ಮಾತಾಡ್ತೀನಿ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಮಂಡಲ ಎಲ್ಲ ಹಾಕಿ ಇಲ್ಲೆಲ್ಲ ಕರ್ಪೂರ ಬೆಂಕಿದು ಇದೆಲ್ಲ ಹಾಕಿ ಮಾಡ್ತಾರೆ. ಸೊ ಇದನ್ನು ನೋಡೋದಕ್ಕೋಸ್ಕರ ನಾವು ನಿಯರ್ಲಿ 3:34ವರೆಗೂ ಕೂತಿದ್ದಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಊರಿನ ಜನಗಳು ಅಂದರೆ ನಮ್ಮ ಊರಿನ ಪಕ್ಕದ ಊರವರೆಲ್ಲ ಬಂದಿದ್ದರು. ಸೊ ಯಪ್ಪ ಅನ್ನಿಸ್ಬಿಡ್ತು ಆ ಜನಗಳು. ಸೀರಿಯಸ್ಲಿ ಅಷ್ಟೊತ್ತು ಆದ್ರೂ ಅಷ್ಟು ಜನಗಳು ಇರ್ತಾರ ಅಂತ ಅನ್ನಿಸ್ಬಿಡ್ತು ನನಗೆ. ಇಲ್ಲಿ ಕಾಣ್ತಿರೋದಲ್ಲ, ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಜನಗಳು ನೋಡ್ಬೇಕಲ್ಲಿ ಮೇಲೆಲ್ಲ ಟಾಪಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ. ತುಂಬ ಜನ ಆಗಿಬಿಟ್ರು. ನಮಗಂತೂ ಕಾದು 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 ಸಾಕಾಗೋಯಿತು. ಆ್ಯಕ್ಚುಲಿ 11 ಗಂಟೆ 10:45 ಸ್ಟಾರ್ಟ್ ಆಗಬೇಕಿತ್ತು. ಆ್ಯಕ್ಚುಲಿ 11:15 ಸ್ಟಾರ್ಟ್ ಆಯಿತು. ಸೊ ಅಲ್ಲೇ ಲೇಟಾಗೋಯಿತು. ಸೊ ನಿಯರ್ಲಿ ನಾವು ಕಾದು ಕೂತಿದ್ದಂಥದ್ದು 1:30-2 ಗಂಟೆಗೆ ಆಗಬೇಕಾಗಿದ್ದು. ಬಟ್ ಒಂದು 3:45-4 ಗಂಟೆ ಆದರೂ ಆಗಿರಲಿಲ್ಲ. ಮಕ್ಕಳನ್ನ ನೋಡ್ಕೋಕ್ಕೆಲ್ಲ ಅತ್ತೆ ಎಲ್ಲ ಇದ್ದರು ಮನೇಲಿ. ಸೊ ನೋಡ್ಕೋತಾ ಇದ್ರು. ನಾವೇನೋ ನೈಟು ಏನೋ ದೊಡ್ಡದಾಗಿ ಸಾಧಿಸ್ಬಿಡ್ತೀವಿ ಅಂತ ಬಂದ್ವಿ. ಬಟ್ ಆಗಲೇ ಇಲ್ಲ. ಇನ್ನೊಂದು 1/4 ಗಂಟೆ ಅರ್ಧ ಗಂಟೆ ನೋಡಿದ್ದು ಹೋಗ್ಬಿಡ್ತಾ ಇದ್ದೆ. ಹೇಗೋ ಆಯಿತು, ಫೈನಲಿ ಆಗಿಬಿಡ್ತು. ಬಟ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು ಲಾಸ್ಟಲ್ಲಿ. ಬಟ್ ಇಲ್ಲಿ ಏನಂತ ಅಂದರೆ ಇದೆಲ್ಲ ಆದಮೇಲೆ ಅಲ್ಲಿ ಆ ಸೈಡ್ ಬಾಳೆ ಒಂದು ಕಂದಿದೆ ನೋಡಿ, ಅದನ್ನು ಕಡಿತಾರೆ ಲಾಸ್ಟಲ್ಲಿ. ಸೊ ಅದು ಇನ್ನು ಊರೊಳಗೆಲ್ಲ ಹೋಗಿ ಅಲ್ಲಿ ಎಲ್ಲ ರೋಡಲ್ಲೆಲ್ಲ ಇದು ಏನು ಮಾಡ್ತಿದ್ದಾರೆ, ಇದು ರೋಡಲ್ಲೆಲ್ಲ ಆಡ್ಕೊಂಡು ಹೋಗ್ತಾರಂತೆ. ಸೊ ಅದಾದಮೇಲೆ ಆ ಬಾಳೆ ಮರ ಕಡಿಯೋದಂತೆ. ಸೊ ಅಲ್ಲಿವರೆಗೂ ಎಲ್ಲ ಇರೋಕ್ಕಾಗಲ್ಲ. ಇದು ಒಂದು ಏನು ಫೈರ್ ಸ್ಪಾಟ್ ಒಂದು ನೋಡಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಉಳ್ಕೊಂಡ್ವಿ. ಬಟ್ ಫೈನಲಿ ಅದಾಯಿತು. ನಾನು ಕಾದಿದ್ದು ನೋಡಿಕೊಂಡು ಹೋಗಿ ಮಾರ್ನಿಂಗ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ.
ಇದೆಲ್ಲ ನೋಡಿ ಫೈನಲ್ ಎಲ್ಲ ಆದಮೇಲೆ ನಾವು ಹೊರಟ್ವಿ. ಸೊ ಇದೆಲ್ಲ ಆದಮೇಲೆ ಇವ್ರು ಬಂದು ದೇವಸ್ಥಾನದ ಮುಂದೆ ಈ ಥರ ಬೆಂಕಿಯನ್ನು ಹಾಕ್ತಾರೆ. ಇದು ಮಾರ್ನಿಂಗ್ ಅಷ್ಟರಲ್ಲಿ ಉರಿದು ಇದು ಹಾಕಿರೋದು ನಿಯರ್ಲಿ 1:30-2 ಗಂಟೆಗೆ ಹಾಕಿದ್ದಾರೆ. ಸೊ ಅದು ಕೆಂಡ ಎಲ್ಲ ಆಗೋದು ಒಂದು 6:30-7 ಗಂಟೆ ಹಂಗೆ ಆಗುತ್ತೆ. ಸೊ ಅಷ್ಟರಲ್ಲಿ 6:30-7 ಗಂಟೆ ಹಂಗೆ ನಾವು ಎದ್ದು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಾವು ಹೋಗ್ಬಿಟ್ವಿ. ನಾವು ಮತ್ತೆ 4:15 ಹಂಗೆ ಹೋದ್ವಿ. 4:15ಗೆ ಹೋಗಿ ಮತ್ತೆ ಬರ್ತಾ ಇರೋದು 7 ಗಂಟೆಗೆ. ಅದು ನಂಗೆ ಬರೋಕ್ಕೆ ನಿಜವಾಗ್ಲೂ ರೆಡಿ ಇರಲಿಲ್ಲ. ಬಟ್ 4:15ವರೆಗೂ ಕೇಳಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಬಾ ಅಂದರು ಅಂದ್ಬಿಟ್ಟೆ ನಾನು ಫೈನಲಿ ಬಂದೆ. ಸೊ ಚೆನ್ನಾಗಿತ್ತು ಒಂಥರ 7 ಗಂಟೆಗೆ ಎದ್ದು ಬರೋದು ನೋಡಿ ಎಷ್ಟು ಸುಂದರವಾಗಿರುತ್ತೆ ಪರಿಸರ ಅಂತ ಅಂದರೆ. ನಾನ್ ಪೊಲ್ಯೂಟೆಡ್ ಏರು, ನಾನ್ ಪೊಲ್ಯೂಟೆಡ್ ಒಂದು ಸರೌಂಡಿಂಗ್ಸು, ಈ ಒಂದು ಸನ್ನು ಎಲ್ಲ ಚೆನ್ನಾಗಿರುತ್ತೆ. ಸೊ ಈ ಥರ ಬಂದು ಇಲ್ಲೇ ಒಂದು 1.5 ಕಿಲೋಮೀಟರ್ ಕೆಂಡಕೊಂಡ ಆಯೋದು ಅಂತ ಅಂತಾರೆ. ಸೊ ಹಸ್ಬೆಂಡ್ ಎಲ್ಲ ಆಯಿತು, ನನಗೆ ಮಾಡು ಅಂತ ಅಂದರು. ಸೊ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತಲ್ಲ ನಾನು ಅಂತ ಅಂದ್ಬಿಟ್ಟು ಫೈನಲಿ ಮಾಡೇ ಬಿಡೋಣ. ಲಾಸ್ಟ್ ಟೈಮ್ ಬಂದಾಗಲೂ ನಾನು ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಇಯರು ಬಂದು ಇದೆಲ್ಲ ನೋಡ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ಈ ಇಯರ್ ಮಾಡಿದೆ. ಸೊ ಇದಾಗಿತ್ತು ಜಾತ್ರೆ ವ್ಲಾಗ್.